ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಬೆಂಗಳೂರಿನಲ್ಲಿ ಬಹುತೇಕ 100% ಡಿಜಿಟಲೀಕರಣ ಕೂಡ ಆಗ್ತಾ ಇದೆ. ಇದಾದ ಹಿನ್ನೆಲೆಯಲ್ಲಿ 43.80 ಲಕ್ಷ ಮಂದಿಗೆ ನೋಟಿಸ್ ಅನ್ನ ನೀಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆದ್ರೆ ಈ ನೋಟಿಸ್ ಅನ್ನ ಹೇಗೆ ಕೊಡ್ತಾರೆ, ಎಷ್ಟು ಬಾರಿ ಕೊಡ್ತಾರೆ ಅಥವಾ ಯಾರು ಕೊಡ್ತಾರೆ ಎನ್ನುವ ಬಗ್ಗೆ ಪ್ರಶ್ನೆಗಳು ಮೂಡ್ತಾ ಇದೆ. ನೋ ಮ್ಯಾಪಿಂಗ್ ಹಾಗೂ ಅನಾಮಲೀಸ್ ವೋಟರ್ಸ್ಗೆ ಈ ನೋಟಿಸ್ ಅನ್ನ ಕೊಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. 43.80 ವೋಟರ್ಸ್ಗೆ ನೋಟಿಸ್ ಅನ್ನ ನೀಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದ್ದು, ಈ ಪೈಕಿ 20,35,312 ಮಂದಿಗೆ ಅನಾಮಲೀಸ್ ಎಂದು ಡಿಕ್ಲೇರ್ ಮಾಡಲಾಗಿದೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಸುಮಾರು 43 ಲಕ್ಷ ಜನರಿಗೆ ಇದೀಗ ನೋಟಿಸ್ ಅನ್ನ ಜಾರಿ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತದೆ ಎನ್ನುವಂತಹ ಮಾಹಿತಿ. ಯಾರು ಕೊಡ್ತಾರೆ, ಹೇಗೆ ಕೊಡ್ತಾರೆ, ಯಾರ್ಯಾರಿಗೆ ಕೊಡ್ತಾರೆ ಚಂದನ? ಪ್ರತೀಕ್ಷಾ, ಈಗ ಸದ್ಯಕ್ಕೆ ಎಸ್ಐಆರ್ ಪ್ರಕ್ರಿಯೆ ಮುಗಿದಿದೆ. ಈಗ ಸದ್ಯ ಇರೋ ಮಾಹಿತಿ ಪ್ರಕಾರ ನಮ್ಮ ರಾಜ್ಯದಲ್ಲಿ 5,50 ಲಕ್ಷ ಮತದಾರರಿದ್ರು. ಆ ಪೈಕಿ ಈಗ 1.07 ಕೋಟಿ ಜನರ ಹೆಸರು ಡಿಲೀಟ್ ಆಗುವಂತ ಸಾಧ್ಯತೆ ಇದೆ. ಅವರನ್ನ ಪಕ್ಕಕ್ಕಿಡೋಣ, ಅವರು ASDDO ಕ್ಯಾಟಗರಿಗೆ ಬರ್ತಾರೆ. ಆದ್ರೆ ಈಗ ಉಳಿದಿರೋದು 4,46 ಲಕ್ಷ ಜನ. ಈ 4,46 ಲಕ್ಷ ಜನ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರೋರು. ಆ ಪೈಕಿ 43 ಲಕ್ಷ ಜನರಿಗೆ ನೋಟಿಸ್ ಕೊಡುವಂತ ಕೆಲಸವನ್ನ ಚುನಾವಣಾ ಆಯೋಗ ಮಾಡುತ್ತೆ. ಯಾಕೆ ಕೊಡುತ್ತೆ ಆ 43 ಲಕ್ಷಕ್ಕೆ ಅನ್ನುವಂಥದ್ದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಎರಡು ರೀತಿಯ ಕ್ಯಾಟಗರಿಗೆ ಈ 43 ಲಕ್ಷ ಜನ ಬರ್ತಾರೆ. ಒಂದು ಅನಾಮಲೀಸ್, ಹಾಗೆ ನೋ ಮ್ಯಾಪಿಂಗ್ ಕೇಸಸ್. ನೋ ಮ್ಯಾಪಿಂಗ್ ಕೇಸಸ್ ಅಂದ್ರೆ ಗೊತ್ತೇ ಇರುತ್ತೆ, ನಮ್ಮ ಸಂಬಂಧಿಕರಿಗೆ ನಾವು ಮ್ಯಾಪ್ ಮಾಡಿಲ್ಲ ಅಂದ್ರೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಂತವ್ರನ್ನ ನೋ ಮ್ಯಾಪಿಂಗ್ ಕೇಸಸ್ಗೆ ಅಂದ್ರೆ ಪರಿಗಣನೆ ಮಾಡಲಾಗುತ್ತೆ. ಮತ್ತೊಂದ್ ಕಡೆ ಈ ಅನಾಮಲೀಸ್ ಕ್ಯಾಟಗರಿ ಏನಂದ್ರೆ, ಈಗ ಅವರು ಇಂಡಿಯನ್ ಅಂತ ಪ್ರೂವ್ ಆಗಿದ್ದಾರೆ, ಆದ್ರೆ ಅವರ ತಾಯಿಗೂ ಅಥವಾ ಅವರ ಪೋಷಕರಿಗೂ ಅವ್ರಿಗೂ 15 ವರ್ಷಕ್ಕಿಂತ ಕಡಿಮೆ ಇದ್ರೆ, ಅಥವಾ ಅವರ ಗ್ರ್ಯಾಂಡ್ ಪೇರೆಂಟ್ಸ್ಗೂ ಇವ್ರಿಗೂ 40 ವರ್ಷಕ್ಕಿಂತ ಕಡಿಮೆ ಇದ್ರೆ, ಈ ರೀತಿ ಒಂದಷ್ಟು ಅನುಮಾನಗಳು ಬರುವಂತಹ ಕ್ಯಾಟಗರಿಗೆ ಈ ಅನಾಮಲೀಸ್ ಬರ್ತಾರೆ. ಈ ಎರಡು ಕ್ಯಾಟಗರಿಗೂ ಸೇರಿ ಈಗ ಸದ್ಯಕ್ಕೆ 43 ಲಕ್ಷ ಜನರಿಗೆ ನೋಟಿಸ್ ಕೊಡೋದಕ್ಕೆ ಚುನಾವಣಾ ಆಯೋಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಆಗಸ್ಟ್ 24ಗೆ ಕರಡು ಮತದಾನದ ಪಟ್ಟಿ ಬಿಡುಗಡೆಯಾಗುತ್ತೆ. ಹತ್ತಿರದ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ನಾವು ನೋಡಬಹುದು, ವೆಬ್ಸೈಟ್ ಅಲ್ಲಿ ಕೂಡ ಅದನ್ನ ನಾವು ನೋಡಬಹುದು. ನಮ್ಮ ಹೆಸರು ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೋಬಹುದು. ಅದಾದ 7 ದಿನಕ್ಕೆ ನೋಟಿಸ್ ಕೊಡುವಂತ ಪ್ರಕ್ರಿಯೆ ಆರಂಭ ಆಗುತ್ತೆ. ಆದ್ರೆ ಆಕ್ಚುಲಿ ಆಗಸ್ಟ್ 24ರಿಂದನೇ ನೋಟಿಸ್ ಪ್ರಕ್ರಿಯೆ ಆರಂಭ ಆಗುತ್ತೆ. ಆದ್ರೆ ಆ ನೋಟಿಸ್ ಅನ್ನ ಜನರೇಟ್ ಮಾಡೋದಕ್ಕೆ 7 ದಿನಗಳ ಕಾಲಾವಕಾಶ ಬೇಕಾಗುತ್ತೆ ಅನ್ನುವಂತ ಮಾತನ್ನ ಚುನಾವಣಾ ಆಯೋಗ ಹೇಳ್ತಾ ಇರುವಂತದ್ದು. ಹೀಗಾಗಿ ಆಗಸ್ಟ್ 31ರಿಂದ BLOಗಳು ಪ್ರತಿ ಮನೆಗೂ ಕೂಡ, ಅಂದ್ರೆ 43 ಲಕ್ಷ ಜನ ಏನಿದ್ದಾರೆ ಪ್ರತಿ ಮನೆಗೂ ಕೂಡ ಭೇಟಿ ಕೊಟ್ಟು ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಆ ನೋಟಿಸ್ ಪಡೆಯುವಂತಹ ಒಂದು ಅಂದ್ರೆ ಜನ ಏನಿರ್ತಾರೆ ಮತದಾರರು, ಅವರು ಖುದ್ದು AERO ಮುಂದೆ ಹಾಜರಾಗಿ ನಾನು ಬದುಕಿದ್ದೀನಿ, ನಾನು ಇದೀನಿ ಅನ್ನುವಂತಹ ಒಂದು ದಾಖಲಾತಿಯನ್ನ ಕೊಡಬೇಕು. ಆಧಾರ್ ಕಾರ್ಡ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಹೀಗೆ ಒಂದಷ್ಟು ದಾಖಲಾತಿಯನ್ನ ಕೊಡಬೇಕಾಗತ್ತೆ. ಅಂದ್ರೆ ಕನಿಷ್ಠ 3 ದಾಖಲಾತಿಗಳನ್ನ ಕೊಡುವಂತೆ ಚುನಾವಣಾ ಆಯೋಗ ಕೇಳ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಖುದ್ದು ಹಾಜರಿರ್ಬೇಕು ಅನ್ನುವಂತ ಮಾಹಿತಿಯನ್ನ ಕೂಡ ಕೊಡ್ತಾ ಇರುವಂತದ್ದು ಈ 43.8 ಲಕ್ಷ ಜನರಿಗೆ ಯಾರೆಲ್ಲ ನೋಟಿಸ್ ಹೋಗುತ್ತೆ ಅವರು. ಇನ್ನು ಉಳಿದಿರೋದು ಈ 1.07 ಲಕ್ಷ ಜನ ಈ ಮತದಾರರ ಪಟ್ಟಿಯಿಂದ ಯಾರು ಹೊರಗುಳಿತಾರೆ, ಅವರಿಗೆ ಯಾವುದೇ ತರದ ನೋಟಿಸ್ ಇಲ್ಲ. ಅವರು ತಮ್ಮ ಮತವನ್ನ ಉಳಿಸ್ಕೊಳ್ಬೇಕು ಅಂತ ಅಂದ್ರೆ ಹೊಸದಾಗಿ ಫಾರ್ಮ್ 6 ಅನ್ನ ಸಲ್ಲಿಸಲೇಬೇಕು, ಬೇರೆ ದಾರಿ ಇಲ್ಲ. ಅವ್ರ ಬಗ್ಗೆ ಚುನಾವಣಾ ಆಯೋಗ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಹೀಗಾಗಿ ಯಾರೆಲ್ಲ SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಿಲ್ವೋ ಎಲ್ಲರೂ ಕೂಡ ಆಗಸ್ಟ್ 24 ಬಿಡುಗಡೆ ಆಗುವಂತ ಡ್ರಾಫ್ಟ್ ಎಲೆಕ್ಟ್ರಾಲ್ ರೋಲ್ ಅಲ್ಲಿ ತಮ್ಮ ಹೆಸರು ಇದೆಯೋ ಇಲ್ವೋ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡ್ಕೊಬೇಕು ಅನ್ನುವಂತ ಮನವಿಯನ್ನ ಚುನಾವಣಾ ಆಯೋಗ ಮಾಡ್ತಾ ಇರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದನ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.